ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ. ಈ ವರ್ಷದ ಯೋಗ ದಿನದ ಘೋಷವಾಕ್ಯ ವೃದ್ಧಾಪ್ಯದ ಆರೋಗ್ಯಕ್ಕಾಗಿ ಯೋಗ. ಭಾರತ ದೇಶದ ಕೊಡುಗೆಯಾದ ಯೋಗಕ್ಕೆ ಇಂದು ವಿಶ್ವ ಮನ್ನಣೆ ದೊರಕಿದೆ. ಶಾಲೆಗಳಲ್ಲಿ ವಿದ್ಯಾರ್ಜನೆಯ ಭಾಗವಾಗಿ ಯೋಗವು ಅಳವಡಿಸಲ್ಪಟ್ಟಿದೆ. ಮಂಗಳೂರಿನ ರಾಮಕೃಷ್ಣ ಮಠದಲ್ಲಿ ದೇಲಂಪಾಡಿ ಯೋಗ ಪ್ರತಿಷ್ಠಾನದ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರು ಯೋಗ ದಿನಾಚರಣೆ ಮಹತ್ವವನ್ನು ತಿಳಿಸಿದರು. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಮುಖ್ಯ ಉದ್ದೇಶ ನಿಯಮಿತವಾದ ಯೋಗದ ಅಭ್ಯಾಸದಿಂದ ದೈಹಿಕ, ಮಾನಸಿಕ, ಸಾಮಾಜಿಕವಾಗಿ ವಿಕಸಗೊಳ್ಳಲು ಸಾಧ್ಯ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಡೇ. ಹಾಗೂ ವಿಶೇಷವಾಗಿ ಸಣ್ಣ ಪುಟ್ಟ ಕಾಯಿಲೆಗಳಾದ ಸೊಂಟ ನೋವು, ಬೆನ್ನು ನೋವು ಇತ್ಯಾದಿ ಗ್ಯಾಸ್ಟ್ರಿಕ್ ಸಮಸ್ಯೆಯನ್ನು ಯೋಗದ ಮೂಲಕ ನಿಯಂತ್ರಿಸಬಹುದು ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಡೇ. ಹಾಗೆ ಅಷ್ಟಾಂಗ ಯೋಗದ 7ನೇ ಮೆಟ್ಟಿಲೇ ಧ್ಯಾನ ಮಾಡೋದ್ರಿಂದ ಮನಸ್ಸು ನಿರ್ಮಲವಾಗ್ತದೆ, ಮನಸ್ಸು ನಿಶ್ಚಿಂತೆ ಆಗ್ತದೆ, ಮನಸ್ಸು ಕಾಮ ಆಗ್ತದೆ, ಮನಸ್ಸು ಕ್ವೈಟ್ ಆಗ್ತದೆ. ಅದಕ್ಕೆ ಧ್ಯಾನ ಮಾಡುವಾಗ ಮನಸ್ಸಿಗೆ ಆಳ ವಿಶ್ರಾಂತಿ ದೊರಕಿ ಮನಸ್ಸು ಪ್ರಫುಲ್ಲವಾಗ್ತದೆ ಎಂಬ ಸಂದೇಶವನ್ನು ಸಾರುವ ದಿನವೇ ಯೋಗ ಡೇ. ಹೀಗೆ ಹಲವು ಅದರ ಪ್ರಯೋಜನ. ಈ ದಿನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ವಿಶೇಷವಾಗಿ ಮಂಗಳೂರಿನಲ್ಲಿ, ಜಿಲ್ಲೆಯಾದ್ಯಂತ ಬೇರೆ ಬೇರೆ ಕಡೆಗಳಲ್ಲಿ ಶಾಲಾ, ಕಾಲೇಜು, ಕಚೇರಿಗಳಲ್ಲಿ ಬಹಳ ವೈಭವದಿಂದ, ವಿಜೃಂಭಣೆಯಿಂದ ಈ ದಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಬಹಳ ನಡೀತಾ ಇದೆ. ಹಾಗೆ ಶಾಲಾ, ಕಾಲೇಜಾಗಲಿ, ಕಚೇರಿಗಳಲ್ಲಿ ಎಲ್ಲ ಆದಷ್ಟು ಬಾಂಧವರು ಈಗ 2018 ಸನ್ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಮಾಡಿದಂತೆ ಈಗ ಯೋಗ ಅಭ್ಯಾಸ ಮಾಡುವವರ ಸಂಖ್ಯೆ ಜಾಸ್ತಿ, ಕಲಿಯುವರ ಸಂಖ್ಯೆ ಜಾಸ್ತಿ. ಇಲ್ಲಿ ಉದಾಹರಣೆಗೆ ರಾಮಕೃಷ್ಣ ಮಠ ಪರಮಪೂಜ್ಯ ಸ್ವಾಮೀಜಿಯವರ ಒಂದು ನೇತೃತ್ವದಲ್ಲಿ ಇಲ್ಲಿ ನಿರಂತರವಾಗಿ ಹಲವಾರು ವರ್ಷಗಳಿಂದ ಸಂಜೆ ಹೊತ್ತು 5 ಗಂಟೆಯಿಂದ 6:30ವರೆಗೆ ಯೋಗ ತರಬೇತಿ ನಡೀತಾ ಇದೆ. ಹಾಗೆ ಇದು ಪ್ರತಿ ತಿಂಗಳು 2 ವಾರ ಮುಂದೆ ಯಾವುದೂ ಮಾಡ್ಬೋದು. ಇಲ್ಲಿ ಪತಂಜಲಿ ಋಷಿಗಳು ತಮ್ಮ ಸಮಾಧಿ ಪಾದದ 2ನೇ ಅಧ್ಯಾಯದಲ್ಲಿ ಸ್ಪಷ್ಟ ಹೇಳ್ತಾರೆ, ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ. ಅಂದರೆ ಸಮಾಧಿ ಪಾದದ 14ನೇ ಶ್ಲೋಕದಲ್ಲಿ ಸತು ದೀರ್ಘಕಾಲ ನೈರಂತರ್ಯ ಸತ್ಕಾರ ಸೇವಿತೋ ದೃಢಭೂಮಿ ಅಂದರೆ ನಮ್ಮ ಆಯುಷ್ಯದ ಅರ್ಧ ಪಾಲು ನಾವು ಹೆಚ್ಚು ಮಾಡಬೇಕು. ಅದರಿಂದ ಸುಖ, ಶಾಂತಿ, ನೆಮ್ಮದಿ ಪ್ರಾಪ್ತಿ ಒದಗಿ ಬರ್ತದೆ. ಇದು ಕೇವಲ ಯೋಗ ಡೇ ದಿನ ಮಾಡೋಕ್ಕಾಗಬಾರ್ದು, ವರ್ಷ ಪೂರ್ತಿ ಮಾಡಿ ಅಂತ ಹೇಳುವ ನಮ್ಮ ಹಿರಿಯರ ಒಂದು ಆಶಯ. ಯಾಕೆಂದರೆ ಇಲ್ಲಿ ಧ್ಯಾನ ಮಾಡುವಾಗ ನಮಗೆ ಡೊಪಮಿನ್ ಹಾರ್ಮೋನ್ಸ್, ಆಕ್ಸಿಟೋಸಿನ್, ಸೆರೋಟಿನ್ ಹಾರ್ಮೋನ್ಸ್, ಹೆಪಿ ಹಾರ್ಮೋನ್ಸ್ ಎಲ್ಲ ಬಿಡುಗಡೆ ಆಗ್ತದೆ. ಆವಾಗ ಮನಸ್ಸು ಪ್ರಫುಲ್ಲವಾಗಲಿಕ್ಕೆ ಬಹಳ ಸಹಕಾರಿ ಆಗ್ತದೆ. ಆದ್ದರಿಂದ ನಾವು ಯೋಗ ಆರೋಗ್ಯವರ್ಧಕ, ರೋಗ ನಿವಾರಕ, ರೋಗ ನಿರೋಧಕ ಅಂತ ಹೇಳುತ್ತಾ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಾವು ಬಹಳ ಸಂತೋಷದಿಂದ, ವಿಜೃಂಭಣೆಯಿಂದ ಆಚರಿಸೋಣ. ಹಾಗೆ ದಿನಾಲೂ ಮಾಡೋಣ, ಹಾಗೆ ನಮ್ಮ ಆರೋಗ್ಯ ಕಾಪಾಡೋಣ. ಹಾಗೆ ಯೋಗದ ಮುಖ್ಯ ಗುರಿ ಜೀವಾತ್ಮ ಪರಮಾತ್ಮ ಐಕ್ಯ ಅವಸ್ಥೆ. ಯೋಗ ಇರೋದು ಆತ್ಮ ಸಾಕ್ಷಾತ್ಕಾರಕ್ಕೆ, ಭಗವಂತನ ದರ್ಶಕ್ಕೆ ಅಂತ ಶಾಂಡಿಲ್ಯ ಉಪಸ್ಥಿತಿಯಲ್ಲಿ ಸ್ಪಷ್ಟ ಹೇಳಿದ್ದಾರೆ. ಆದ ಕಾರಣ ಯೋಗಕ್ಕೆ ಶುಭವಾಗಲಿ, ಜಯವಾಗಲಿ. ಈ ಸಂದರ್ಭದಲ್ಲಿ ಮಂಗಳೂರು ಶ್ರೀ ರಾಮಕೃಷ್ಣ ಮಠದ ಸ್ವಾಮಿ ಯುಗೇಶಾನಂದ ಅವರು ಉಪಸ್ಥಿತರಿದ್ದು ಎಲ್ಲರಿಗೂ ಶುಭ ಹಾರೈಸಿದರು. 100 ವರ್ಷದ ಹಿಂದೆ ನಮ್ಮ ದೈಹಿಕ ಪರಿಶ್ರಮ ಎಷ್ಟಿತ್ತು? ಇಡೀ ದಿನ ನಾವು ಕಷ್ಟಪಟ್ಟು ದುಡಿಬೇಕಾಗೇ ಇತ್ತು. ಎಂಥವನಾದರೂ ಕೂಡ ಕೂತ್ಕೊಂಡೇ ಕೆಲಸ ಮಾಡೋವಂಥವರು ಕೂಡ ಸ್ನಾನಕ್ಕೆ ಹೋಗಲಿಕ್ಕೆ, ಒಂದು ನೈಸರ್ಗಿಕ ಕ್ರಿಯೆಗಳಿಗಾಗಿ ಕೂಡ ದೂರ ಹೋಗಬೇಕಾಗಿತ್ತು. ದೈಹಿಕ ಪರಿಶ್ರಮ ತುಂಬ ಇತ್ತು. ಈಗ 100 ವರ್ಷದ ಹಿಂದೆ, ಈಗ ಒಂದು 50 ವರ್ಷದ ಹಿಂದೆ ಕೂಡ ದೈಹಿಕ ಪರಿಶ್ರಮ ತುಂಬ ಇತ್ತು. ಆದರೆ ಈಗ ನಮ್ಮ ದೈಹಿಕ ಪರಿಶ್ರಮ ತುಂಬ ಕಡಿಮೆ ಆಗಿದೆ. ತರಕಾರಿ ಮನೆಗೆ ಬರ್ತದೆ, ದವಸ ಧಾನ್ಯಗಳು ಎಲ್ಲ ಮನೆಗೆ ಬರ್ತದೆ. ನಾವು ಬಾತ್ರೂಮಿಗೆ ಹೋಗಬೇಕಂದ್ರೆ ಮನೆ ಒಳಗೆ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಇರ್ತದೆ. ಇದೊಂದು 50 ವರ್ಷ ಹಿಂದೆ ಕೂಡ ಹಾಗಿರಲಿಲ್ಲ. ಈಗ ಪ್ರತಿಯೊಂದು ಕೆಲಸ ನಾವೊಂದು ಹೆಜ್ಜೆ ಇಟ್ಟು ಎಲ್ಲ ಮುಗಿಸ್ಬೋದು ಅಷ್ಟೇ. ಆದರೆ ಮಾನಸಿಕ ಪರಿಶ್ರಮ ಈಗ 100 ವರ್ಷ ಹಿಂದೆ ಏನಿತ್ತು ಅದಕ್ಕಿಂತ ಈಗ 100 ಪಟ್ಟಾಗಿದೆ. ಮಾನಸಿಕ ಪರಿಶ್ರಮ ಹೆಚ್ಚಿಗೆ ಆಗ್ತಾ ಇದೆ, ದೈಹಿಕ ಪರಿಶ್ರಮ ನಮ್ಮದು ಕಡಿಮೆ ಆಗ್ತಾ ಇದೆ. ಇದನ್ನು ಹೊಂದಿಸ್ಕೊಳ್ಳಿಕ್ಕೆ ನಮ್ಮ ದೇಹಕ್ಕೆ, ಮನಸ್ಸಿಗೆ ಆಗೋದಿಲ್ಲ. ಯಾಕೆಂದರೆ ನಮ್ಮ ದೇಹ ಮನಸ್ಸು ಹೇಗೆ ಎವಲ್ಯೂಷನ್ ಆಗಿದೆಯೋ ಅದಕ್ಕೆ ತಕ್ಕಂತೆ ಅದರ ಕೆಲಸ ಕೂಡ ಹೋಗ್ತಾ ಇರ್ತದೆ. ಈಗ ನಮ್ಮ ಮಾನಸಿಕ ಪರಿಶ್ರಮ ಹೆಚ್ಚಿಗೆ ಆಗ್ತಾ ಇದೆ, ಅದಕ್ಕೇನು ಮಾಡಲಿಕ್ಕಾಗೋದಿಲ್ಲ. ಈಗ ಈ ಎಕ್ಸಸೈಸ್ ಆಗಲಿ, ಜಿಮ್ ಆಗಲಿ, ಬೇರೆ ಹಲವಾರು ವ್ಯಾಯಾಮಗಳು ಯಾವ್ಯಾವುದಿದೆ ಅದೆಲ್ಲ ನಮಗೆ ಹಿಂದೆ ಇದ್ದಂಥ ದೈಹಿಕ ಪರಿಶ್ರಮವನ್ನು ಈಗಲೂ ಕೊಟ್ಟು
ದೇಹವನ್ನು ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಕೊಡ್ತದೆ. ಖಂಡಿತವಾಗ್ಲೂ ಅದರ ತುಂಬ ಪ್ರಯೋಜನ ಇದೆ. ಆದರೆ ಅದರ ಜೊತೆಗೆ ಮಾನಸಿಕ ಪರಿಶ್ರಮ ಏನಾಗ್ತಾ ಇದೆ ಅದನ್ನು ಕಡಿಮೆ ಮಾಡಲಿಕ್ಕೆ ಅದರಲ್ಲಿ ಯಾವುದೂ ಕೂಡ ಅನುಕೂಲತೆಗಳಿಲ್ಲ. ಏನೋ ಒಂದಷ್ಟು ಎಕ್ಸಸೈಸ್ ಮಾಡೋದ್ರಿಂದ ಒಂದಷ್ಟೇನೋ ಹಾರ್ಮೋನ್ ರಿಲೀಸ್ ಆಗ್ತದೆ, ಮೈಂಡು ಕೂಡ ಫ್ರೆಶ್ ಆಗ್ತದೆ ಅಂತ ಹೇಳ್ತಾರೆ. ಆದರೆ ಅದಕ್ಕೊಂದು ಲಿಮಿಟೇಷನ್ ಇದೆ. ಆದರೆ ಯೋಗದಲ್ಲಿ ಏನಾಗ್ತದೆ, ಇದು ಕೇವಲ ದೇಹಕ್ಕೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಪ್ರಾಣಶಕ್ತಿಗೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಏನಾಗ್ತದೆ, ಇದು ಮನಸ್ಸು ಮತ್ತು ದೇಹದ ಸಮತೋಲನವನ್ನು ಕರ್ಕೊಂಡು ಹೋಗ್ತದೆ. ಇಷ್ಟೇ ಅಲ್ಲದೆ ಈಗ ನೋಡಿ, ಬೇರೆ ಯಾವುದೋ ಒಂದು ದೊಡ್ಡ ಜಿಮ್ ಮಾಡ್ತಾ ಇರುವಂಥವನು ಒಂದು ರೌಡಿನೂ ಇರ್ಬೋದು, ಆದರೆ ಯೋಗಾಸನ ಮಾಡೋನು ಒಂದು ರೌಡಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾರು ಹಿಂಸೆ, ಅಶಾಂತಿ, ಸಿಟ್ಟು, ಕೋಪ, ತಾಪ ಇಂಥವು ಮಾಡ್ಕೊಂಡಿರ್ತಾರೆ ಅವರು ಯೋಗಾಸನ ಕಂಟಿನ್ಯೂ ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಯಾಕೆಂದರೆ ಯೋಗಾಸನ ಮಾಡ್ತಾ ಅದರಲ್ಲೂ ಕೂಡ ಪರಿವರ್ತನೆ ಬಂದೇ ಬರ್ತದೆ ಮನಸ್ಸಿನಲ್ಲಿ. ಹಾಗಾಗಿ ದೇಹ ಮತ್ತು ಮನಸ್ಸನ್ನು ಒಟ್ಟೊಟ್ಟಿಗೆ ಇದು ನಮ್ಮನ್ನು ಚೆನ್ನಾಗಿ ಮಾಡ್ತದೆ. ಆಗ ನಿಧಾನವಾಗಿ ಆಧ್ಯಾತ್ಮಿಕ ಕ್ರಾಂತಿ ಕೂಡ ಆಗಲೇಬೇಕು. ಹಾಗಾಗಿ ಈ ಯೋಗಕ್ಕೆ ಹಲವಾರು ವಿಶೇಷತೆಗಳಿದೆ. ದಿನ ಹೋದಾಗ ಎಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ, ಇನ್ನು ಹೊಸ ವಿಚಾರ ಬರ್ತಾನೇ ಇದೆ. ಇದು ಹೀಗೆ ಕೂಡ ಮುಂದುವರಿತದೆ. ನಾವು ಎಷ್ಟು ಅಭ್ಯಾಸ ಮಾಡ್ತೇವೆ ನಮಗೆ ಅನುಕೂಲಕ್ಕೆ ಹಾಗೇ ಆಗ್ತದೆ. ಇದನ್ನು ನೀವೆಲ್ಲ ಕಂಟಿನ್ಯೂ ಮಾಡಿ. ಯೋಗ ಕ್ಲಾಸ್ ಅಷ್ಟೇ ಅಲ್ಲದೆ ಇಡೀ ಜೀವನವೂ ಯೋಗ ಮಾಡುವಂತಾಗಲಿ. ಭಾರತ ಸರ್ಕಾರದ ಆಯುಷ್ ಇಲಾಖೆ ಸೂಚಿಸಿರುವಂತಹ ನಿಯಮಾವಳಿ ಪ್ರಕಾರ ಯೋಗ ಕಾರ್ಯಕ್ರಮ ಮುಂದುವರಿಯಿತು. ದೈಹಿಕ ಆರೋಗ್ಯ, ಮನಸ್ಸಿನ ಏಕಾಗ್ರತೆಗೆ ಯೋಗ ಸಹಕಾರಿ ಎಂಬುದನ್ನು ಒಪ್ಪಿಕೊಂಡು ಎಲ್ಲರೂ ದಿನಂಪ್ರತಿ ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಯೋಗ ಗುರುಗಳಾಗಿ ಸಾಧನೆ ಮಾಡಿದ ಯೋಗರತ್ನ ಗೋಪಾಲಕೃಷ್ಣ ದೇಲಂಪಾಡಿಯವರು ತಮ್ಮ 4 ದಶಕಗಳ ಶ್ರಮದೊಂದಿಗೆ ಸಹಸ್ರಾರು ಶಿಷ್ಯರನ್ನು ತಯಾರು ಮಾಡಿದ್ದಾರೆ. ಇಲ್ಲಿ ನೆರೆದಿರುವಂತಹ ಎಲ್ಲ ಆತ್ಮೀಯ ಯೋಗ ಬಂಧುಗಳೇ, ಈಗ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಪ್ರಥಮ ಯೋಗಗಳ ಪಟ್ಟಿ ತಾಡಾಸನ, ಕಾಲಗಲ. 2 ಕೈಯನ್ನು ನೇರ ಮಾಡಿ ಇಂಟರ್ಲಾಕ್ ಮಾಡಿ. ಇನ್ಹೇಲ್, ಸ್ಟ್ರೆಚ್ ಔಟ್. 1 2 3 4 5 6 7 8 9 10. ರಿಲ್ಯಾಕ್ಸ್. ಈಗ ಯೋಗ ಡೇ ಇದು ವೃಕ್ಷಾಸನ ಎಲ್ಲ ಮಾಡಿಕೊಂಡೇ ಹೋಗೋಣ. ಇನ್ಹೇಲ್, ರೈಸ್ ದ ಬೋತ್ ಹ್ಯಾಂಡ್ಸ್, ನಾರ್ಮಲ್ ಬ್ರೀತ್. 1 2 3 4 5 6 7. ಅರ್ಧ ಚಕ್ರಾಸನ, ಕಾಲಗಲ, ಸೊಂಟದ ಹಿಂಭಾಗಕ್ಕೆ 2 ಕೈಗಳು. ಈಗ ಇನ್ಹೇಲ್, ಬೆಂಡ್ ಬ್ಯಾಕ್ವರ್ಡ್, ಹೆಡ್ ಆ್ಯಂಡ್ ನೆಕ್ ಹ್ಯಾಂಗ್ ಮಾಡಿ. ಎಕ್ಸೇಲ್, ಕಮ್ ಬ್ಯಾಕ್. ಇನ್ನೊಮ್ಮೆ ಇನ್ಹೇಲ್, ಬೆಂಡ್ ಬ್ಯಾಕ್ವರ್ಡ್. ವೆರಿ ಗುಡ್. ಎಕ್ಸೇಲ್, ಕಮ್ ಬ್ಯಾಕ್. ಯೋಗಾಭ್ಯಾಸ ವರ್ಷಕ್ಕೊಂದು ಬಾರಿ ಬರುವ ಯೋಗ ದಿನಕ್ಕೆ ಸೀಮಿತವಾಗದೇ ಇರಲಿ. ನಿತ್ಯ ಜೀವನದ ಭಾಗವಾಗಿ ಇದು ಮೂಡಿಬರಲಿ. ಸ್ವಾಸ್ಥ್ಯ ಸಮಾಜದ ನಿರ್ಮಾಣವಾಗಲಿ ಎಂಬುದು ನಮ್ಮೆಲ್ಲರ ಆಶಯ.